ನಾಳೆ ಲೋಕಸಭಾ ಮತ್ತು ರಾಜ್ಯಸಭಾ ಕಲಾಪದಲ್ಲಿ ಉಭಯ ಕಲಾಪಗಳಲ್ಲಿ ಹಾಜರಿರಲೇಬೇಕು. ಬಿಜೆಪಿ ಸಂಸದರಿಗೆ ವಿಪ್ ಜಾರಿಯಾಗಿದೆ. ಬಿಜೆಪಿಯ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಗೆ ವಿಪ್ ಜಾರಿ. ನಾಳೆ ರಾಮ ಮಂದಿರ ವಿಚಾರದ ಬಗ್ಗೆ ಚರ್ಚೆ ಆಗತ್ತಂತೆ ಉಭಯ ಸದನಗಳಲ್ಲಿ. ಧನ್ಯವಾದ ಪ್ರಸ್ತಾಪ ಮಂಡನೆ ಆಗುತ್ತೆ. ಹೀಗಾಗಿ ಕಲಾಪದಲ್ಲೂ ಖುದ್ದು ಹಾಜರಾಗುವಂತೆ ವಿಪ್ ಜಾರಿ. ಹಿಂದೆ ಮುಕ್ತಾಯವಾಗಬೇಕಿದ್ದ ಪಾರ್ಲಿಮೆಂಟ್ ಅಧಿವೇಶನ ನಾಳೆಯವರೆಗೂ ಅಧಿವೇಶನ ವಿಸ್ತರಿಸಿರುವ ಕೇಂದ್ರ ಸರ್ಕಾರ ನಾಳೆ ಪಾರ್ಲಿಮೆಂಟ್ನಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಧನ್ಯವಾದ ಪ್ರಸ್ತಾಪ ಮಂಡನೆ. ಇದರ ಬಗ್ಗೆ ನಾಳೆ ಪಾರ್ಲಿಮೆಂಟ್ನ ಉಭಯ ಸದನಗಳಲ್ಲಿ ಚರ್ಚೆ ಆಗುತ್ತೆ. ಈ ಚರ್ಚೆ ನಡೆಸಲು ಬಿಜೆಪಿ ಸಂಸದರಿಗೆ ಕಡ್ಡಾಯ ಹಾಜರಿಗೆ ವಿಪ್ ಜಾರಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಸಾಧನೆ ಬಿಂಬಿಸುವ ಪ್ರಯತ್ನ ಬಿಜೆಪಿ ಮಾಡಬಹುದು. ಹೀಗಾಗಿ ಪಾರ್ಲಿಮೆಂಟ್ನಲ್ಲೂ ಈ ಬಗ್ಗೆ ಚರ್ಚೆಗೆ ನಾಳೆ ಸಮಯ ನಿಗದಿಯಾಗಿದೆ. ಗಮನಿಸ್ತಾ ಇದ್ರಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಾಳೆ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತು ಅಧಿವೇಶನ ಮುಕ್ತಾಯವಾಗಬೇಕಾಗಿತ್ತು. ರಾಮ ಮಂದಿರ ಬಿಜೆಪಿಯ ಮ್ಯಾನಿಫೆಸ್ಟೋ ಅಂತಂದರೆ ಪ್ರಣಾಳಿಕೆ, ನಾವೇನು ಮಾಡ್ತೀವಿ ಅಂತ ಹೇಳಿರ್ತಾರಲ್ಲ ಅದರಲ್ಲಿತ್ತು. ಅಂದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿದಂತಹ ಕಾಂಗ್ರೆಸ್ ಇದೀಗ ಅದನ್ನು ಮಾಡ್ತಾ ಇದೆ. ಹಾಗೆಯೇ ಬಿಜೆಪಿ ಅವತ್ತಿಂದ ಹೇಳ್ತಾ ಇದೆ, ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟುತ್ತೇವೆ. ನಂಬರ್ 1, ನಾವು ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ 370 ತೆಗಿತೇವೆ. ನಂಬರ್ 2, ನಾವು ಅಧಿಕಾರಕ್ಕೆ ಬಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ತರ್ತೇವೆ. ಇದೆಲ್ಲ ಮ್ಯಾನಿಫೆಸ್ಟೋದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ನಾವು ಹೇಳಿದ್ದನ್ನು ಮಾಡಿದ್ದೀವಿ. ಆದರೆ ಅದು ಈಗ 2 ಟೈಪ್ನ ಮ್ಯಾನಿಫೆಸ್ಟೋ ಇರುತ್ತೆ. ಈ 5 ವರ್ಷಗಳಲ್ಲಿ ಏನು ಮಾಡ್ತೀವಿ ಮತ್ತು ನಮ್ಮ ದೀರ್ಘಕಾಲದ ಯೋಜನೆಗಳು ಏನೇನು ಅಂತೇಳಿ. ಇವತ್ತು ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಪಾರ್ಲಿಮೆಂಟ್ನ ಕ್ಯಾಂಟೀನ್ನಲ್ಲಿ ಪಾರ್ಲಿಮೆಂಟ್ ಸದಸ್ಯರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಭೋಜನ ಸವಿದ್ರು ಮಧ್ಯಾಹ್ನದ ವೇಳೆಗೆ. ಇವತ್ತು ಸೆಷನ್ ಮುಗಿಬೇಕಾಗಿತ್ತು, ಆದರೆ ಅಧಿಕಾರ ಇದೆ, ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. 1 ದಿವಸದ ಮಟ್ಟಿಗೆ, 2 ದಿವಸದ ಮಟ್ಟಿಗೆ ಮುಂದೂಡೋದಕ್ಕೆ ಅಥವಾ 2 ದಿವಸದ ಮಟ್ಟಿಗೆ ಮೊಟಕುಗೊಳಿಸುವುದಕ್ಕೆ. ಅಂದರೆ ಇದು ಕೊನೆಯ ಅಧಿವೇಶನ, ಅನಿರ್ದಿಷ್ಟಾವಧಿ ಅಧಿವೇಶನ ಅಂತ ಬರೋದಿಲ್ಲ. ಯಾವುದೇ ಮತ್ತೊಂದು ಹೊಸ ಸರ್ಕಾರ ಬಂದಾಗ ಮತ್ತೆ ಶುರುವಾಗುತ್ತೆ. ಮತ್ತೆ ಶುರುವಾದಾಗ ರಾಷ್ಟ್ರಪತಿಗಳು ಒಂದು ಭಾಷಣ ಮಾಡ್ತಾರೆ, ಅಂದರೆ ಹೊಸ ಸರ್ಕಾರ ರಚನೆ ಆಗುತ್ತೆ ಅಂತೇಳಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಮುಂದಿನ ಲೋಕಸಭಾ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟ ಮತ್ತು ಇಂಡಿ ಒಕ್ಕೂಟ, ಎನ್ಡಿಎ ಮೈತ್ರಿಕೂಟದ ಜೊತೆಗೆ ತನ್ನ ಮಿತ್ರ ಪಕ್ಷಗಳು ಈಗ ಮುಂದಿನ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆ ಮಗದೊಂದು ಲೆಕ್ಕಾಚಾರದಲ್ಲಿದ್ದರೆ, ಇಂಡಿ ಒಕ್ಕೂಟದಲ್ಲಿ ಇದೇ ರೀತಿಯ ಒಂದು ಲೆಕ್ಕಾಚಾರ ನಡೀತಾ ಇದೆ. ಈಗ ಎನ್ಡಿಎ ಮೈತ್ರಿಕೂಟದ ಜೊತೆಗೆ ರಾಷ್ಟ್ರೀಯ ಲೋಕದಳ, ಅದರಲ್ಲೂ ರಾಷ್ಟ್ರೀಯ ಲೋಕದಳ ಎನ್ಡಿಎ ಮೈತ್ರಿಕೂಟಕ್ಕೆ ಈಗ ಅಧಿಕೃತವಾಗಿ ಸೇರ್ಪಡೆ ಆಗಿದೆ. ಎನ್ಡಿಎ ಆಫರನ್ನು ತಿರಸ್ಕರಿಸುವಂತಿರಲಿಲ್ಲ. RLD ನಾಯಕ ಜಯಂತ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. UPಯಲ್ಲಿ ರಾಷ್ಟ್ರೀಯ ಲೋಕದಳಕ್ಕೆ 4 ಸ್ಥಾನವನ್ನು ಎನ್ಡಿಎ ಬಿಟ್ಟುಕೊಡುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮೈತ್ರಿ ಅಧಿಕೃತಗೊಳಿಸಿದ್ದಾರೆ ಜಯಂತ್ ಸಿಂಗ್. ಅಧಿಕೃತವಾಗಿ ಎನ್ಡಿಎ ಸೇರಿದ್ದಾರೆ ರಾಷ್ಟ್ರೀಯ ಲೋಕದಳ. ಫೆಬ್ರವರಿ 12ನೇ ತಾರೀಕಿಗೆ ಎನ್ಡಿಎ ಸೇರ್ಪಡೆ ಅಧಿಕೃತ ಘೋಷಣೆ ಆಗುತ್ತೆ. ಎನ್ಡಿಎ ಆಫರನ್ನು ತಿರಸ್ಕರಿಸುವಂತಿರಲಿಲ್ಲ ಅಂತೇಳಿ ಹೇಳಿದ್ದಾರೆ RLDಯ ನಾಯಕ ಜಯಂತ್ ಸಿಂಗ್. UPಯಲ್ಲಿ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರೀಯ ಲೋಕದಳಕ್ಕೆ 4 ಸ್ಥಾನವನ್ನು ಕೊಡೋದಕ್ಕೆ ಎನ್ಡಿಎ ಮೈತ್ರಿಕೂಟ ಬಿಜೆಪಿ ಒಪ್ಕೊಂಡಿದೆ ಅನ್ನೋದನ್ನು ಹೇಳಿದ್ದಾರೆ. ಮೈತ್ರಿಯನ್ನು ಜಯಂತ್ ಸಿಂಗ್ ಅವರೇ ಅಧಿಕೃತಗೊಳಿಸಿದ್ದಾರೆ. ಯಾವಾಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ತೆರಿಗೆ ವಿಚಾರವಾಗಿ ಇಟ್ಕೊಂಡು ಕಾಂಗ್ರೆಸ್ನ ನಾಯಕರುಗಳು ಇಂಥದ್ದೊಂದು ವಿಚಾರ ಹೇಳಿ ದೇಶ ವಿಭಜನೆ ಬಗ್ಗೆ ಎಲ್ಲ ಮಾತನಾಡಿದ್ರು, ಬಿಜೆಪಿ ನಾಯಕರಂತೂ ಕೆರಳಿ ಕೇಂದ್ರವಾಗಿದ್ರು. ಈಗ ಬಿಜೆಪಿಯ ಶಾಸಕರು ಹೇಳ್ತಾ ಇದ್ದಾರೆ, ಹಿಂದೂಗಳು ನಾವು ಕಟ್ಟುವಂಥ ತೆರಿಗೆಯನ್ನು ಹಿಂದೂಗಳ ಅಭಿವೃದ್ಧಿಗಾಗಿ ಮಾತ್ರ ನೀವು ಬಳಸಿ ಅಂತೇಳಿ ಹೇಳೋ ಮೂಲಕ ಇದೊಂದು ಟ್ವೀಟ್ ಈಗ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿ ಶಾಸಕರಿಂದ ತೆರಿಗೆ ವಿಭಜನೆಯ ವಿವಾದಾತ್ಮಕ ಟ್ವೀಟ್ ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜಾ, ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಮಾತ್ರ ಸಲ್ಲಬೇಕು, ಈ ಹಣ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಸಲ್ಲಿಕೆ ಆಗಬೇಕು, ಹಿಂದೂಗಳು ಕಟ್ಟಿದ ತೆರಿಗೆ ಹಣ ಇತರ ಧರ್ಮದ ಜನರಿಗೆ ಕೊಡಬಾರದು ಅಥವಾ ಇತರ ಧರ್ಮದ ಜನರ ಅಭಿವೃದ್ಧಿಗೆ ಬಳಸಬಾರದು, ಇತರ ಧರ್ಮದ ಜನರಿಗೆ ಸೇರುವುದು ಅನ್ಯಾಯ ಅಂತೇಳಿ ಹೇಳಿದ್ದಾರೆ ಬಿಜೆಪಿಯ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜಾ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಮಾತ್ರ ಸಲ್ಲಬೇಕು. ದೇವಾಲಯಗಳು ಮಗದೊಂದು ಧಾರ್ಮಿಕ ಕಾರ್ಯಗಳು, ಮಠ ಮಂದಿರಗಳು, ಈ ರೀತಿ ಹಿಂದೂಗಳು ಕಟ್ಟಿದಂಥ ತೆರಿಗೆ ಹಿಂದೂಗಳಿಗೆ ಮಾತ್ರ ಅದು ಸಲ್ಲಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತು ಬೇರೆ ಯಾವುದೇ ಧರ್ಮೀಯರಿಗೂ ಕೂಡ ಹಿಂದೂಗಳು ಕಟ್ಟಿದ ತೆರಿಗೆ ಹಣ ಅವರ ಅಭಿವೃದ್ಧಿಗೆ ಬಳಸಬಾರ್ದು ಅನ್ನೋದನ್ನು ಹೇಳಿದ್ದಾರೆ
ಬಿಜೆಪಿಯ ಶಾಸಕ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ. ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಒಳಗಿನ ಆಂತರಿಕ ಕಲಹ ಅತಿ ದೊಡ್ಡ ಪೆಟ್ಟು ಕೊಡುತ್ತೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ಆಂತರಿಕ ಭಿನ್ನಮತ ಶಮನ ಆದಾಗೆ ಕಂಡು ಬರ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಬಹಳ ಅಸಮಾಧಾನಗೊಂಡಿದ್ರು. ಈಗ ವಿಜಯೇಂದ್ರ ಅವರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿ ಆಗಿದ್ದಾರಾ? ಮುನಿಸು ಮರೆತು ಎಲ್ಲರೂ ಕೂಡ ಒಂದಾದ್ರ? ನಾಳೆ ರಾಜ್ಯಕ್ಕೆ ಭೇಟಿ ಕೊಡಲಿದ್ದಾರೆ ಅಮಿತ್ ಶಾ. ನಾಳೆಗೆ ಬರ್ತಾರೆ ಅಮಿತ್ ಶಾ. ಅದಕ್ಕೂ ಮುನ್ನ ರಾಜ್ಯ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಯತ್ನಾಳ್ ವಿಜಯೇಂದ್ರ ನಡುವೆ ನಡೀತಾ ಸಂಧಾನ. ಮುನಿಸನ ಮರೆತು ಉಭಯ ನಾಯಕರುಗಳು ಒಂದಾದ್ರ? ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಅದಕ್ಕೂ ಮುನ್ನ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ದಂಗಿದೆ ಇವತ್ತು. ದೆಹಲಿಯಲ್ಲಿ ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಕೂಡ ಇದ್ರು. ರಮೇಶ್ ಜಾರಕಿಹೊಳಿ ಕೂಡ ಅವರ ಜೊತೆಯಲ್ಲಿ ಮಾತುಕತೆ ಮಾಡಿದ್ರು. ಹೈಕಮಾಂಡ್ ಸಂದೇಶದಂತೆ ಒಂದಾದ್ರ ಬಿಜೆಪಿಯ ನಾಯಕರುಗಳು, ಅಸಮಾಧಾನಿತ ನಾಯಕರುಗಳು ಎಲ್ಲರೂ ಕೂಡ ಮತ್ತೆ ಜೊತೆಯಾದ್ರ ಅನ್ನೋದು ಈಗ ಇರುವಂಥ ಕುತೂಹಲ. ಸಚಿವ ಜೋಶಿ ನಿವಾಸದಲ್ಲಿ ಅನಿರೀಕ್ಷಿತವಾಗಿ ಯತ್ನಾಳನ್ನ ಭೇಟಿಯಾಗಿದ್ದಾರೆ. ನವದೆಹಲಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ವಿಜಯೇಂದ್ರ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್, ಈ ವಿಜಯೇಂದ್ರರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಕೆಂಡ ಕಾರ್ತಾನೆ ಇದ್ರು. ಈಗ ಜೊತೆಗೆ ಕಾಣಿಸಿಕೊಂಡಿದ್ದು ಈ ಎಲ್ಲ ಅಸಮಾಧಾನ ಹೈಕಮಾಂಡ್ ಮೂಲಕ ಶಮನ ಆಯ್ತಾ ಅನ್ನೋದು. ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ರು. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ರು. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾನ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ರಾಜಕೀಯ ನಡೆ ಅದು ಯಾವ ಪಾರ್ಟಿಯಿಂದ ಅನ್ನೋದು ಬಹಳ ಕುತೂಹಲ ಇದೆ. ಅದರಲ್ಲೂ ಕೂಡ ಬಿಜೆಪಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ರು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ. ಈ ಬಾರಿ ಬಿಜೆಪಿಗೆ ಅಧಿಕೃತವಾಗಿ ಸುಮಲತಾ ಸೇರ್ತಾರಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಮಂಡ್ಯ ರಣಕಣದಲ್ಲಿ ಸಂಚಲನಕಾರಿ ಬೆಳವಣಿಗೆ ನಡೆದಿದೆ. ಅಧಿಕೃತವಾಗಿ ಬಿಜೆಪಿಗೆ ಸುಮಲತಾ ಅಂಬರೀಶ್, ಮಾನ್ಯ ಮಂಡ್ಯದ ಸಂಸದೆ, ಬಿಜೆಪಿಗೆ ಸೇರ್ತಾರಾ? ಬಿಜೆಪಿ ಸೇರ್ಪಡೆ ಬಗ್ಗೆ ಸಂಸದೆ ಸುಮಲತಾ ಸುಳಿವನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದಾಗಿ ಕೆಲಸ ಮಾಡೋಣ ಅಂತೇಳಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು. ಸುಮಲತಾ ಅಂಬರೀಶ್ ಅವರು ಕಳೆದ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು. ಬಿಜೆಪಿ ಅವರಿಗೆ ಬೆಂಬಲವನ್ನು ಕೊಟ್ಟಿತ್ತು. ಅದಾದ ನಂತರ ಬಿಜೆಪಿಯ ಜೊತೆಗೆ ಅವರು ಬಾಹ್ಯವಾಗಿ ಬೆಂಬಲವನ್ನು ಕೊಟ್ಟಿದ್ರು. ಅಂದರೆ ಬಿಜೆಪಿ ಜೊತೆಗಿದ್ರು ಅವರು. ಬಿಜೆಪಿಯ ಎಲ್ಲ ವಿಚಾರದಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯ ಜೊತೆಗೇನೆ ಇದ್ದರು. ಈಗ ಸುಮಲತಾ ಅಂಬರೀಶ್ ಅವರು ಮತ್ತೆ ಎಲೆಕ್ಷನ್ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಬಿಜೆಪಿ ಜೊತೆಯಲ್ಲಿ ಸೇರ್ಕೊಳ್ತಾರಾ? ಪಕ್ಷೇತರ ಆಗಿದ್ದಂಥ ಸುಮಲತಾ ಅಂಬರೀಶ್ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ಈ ಬಾರಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ತಾರಾ? ಒಂದಾಗಿ ಕೆಲಸ ಮಾಡೋಣ ಅಂತೇಳಿ ಹೇಳಿದ್ದಾರೆ ಅನ್ನೋದ್ರ ಅರ್ಥ ಏನು? ಬಿಜೆಪಿ ಜೊತೆಯಲ್ಲಿ ಸೇರಿಕೊಂಡು ಏನಾದರೂ ಟಿಕೆಟ್ ಏನಾದರೂ ಕೊಡುವ ಭರವಸೆ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರಿಗೆ? ಇದೆಲ್ಲವೂ ಈಗ ಕುತೂಹಲ. ಹಂಗೆ ನೋಡಿದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗ JDS ಕೂಡ ಅಲ್ಲಿ ಕಣ್ಣಿಟ್ಟಿದೆ. JDSನ ಭದ್ರಕೋಟೆ ಆಗಿರೋದ್ರಿಂದ ಮಂಡ್ಯದಲ್ಲಿ JDS ಟಿಕೆಟ್ ನನಗೆ ಕೊಡಿ ಅಂತೇಳಿ ಕೇಳುವಂಥ ಸಾಧ್ಯತೆಗಳಿವೆ. ಸುಮಲತಾ ಅವರು ನನ್ನದೇ ಕ್ಷೇತ್ರ, ನಾನು ಕಳೆದ ಬಾರಿ MP ಇದ್ದೀನಿ, ಸಿಟ್ಟಿಂಗ್ MP ಇದ್ದೀನಿ, ನನಗೆ ಅಗೇನ್ ಟಿಕೆಟ್ ಕೊಟ್ಟರೆ ನಾನು ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್, BJP ಹೈಕಮಾಂಡ್ ನಾಯಕರ ಮುಂದೆ ಅವರು ಆಲ್ರೆಡಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ತಾರೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಿರುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ.